ಚಡಚಣ ತಾಲೂಕು ಹತ್ತಳ್ಳಿ ಗ್ರಾಮದ ರೈತರು ಕೆಆರ್ಎಸ್ ಪಕ್ಷದ ಅಣ್ಣಪ್ಪ ಪೂಜಾರಿ ಅವರಿಗೆ ಮಾಹಿತಿ ನೀಡಿ ಡಿಸಿ ಇವರಿಗೆ ಮನವಿ ಪತ್ರ ಸಲ್ಲಿಸಲು ಹೊರಟಿದ್ದಾರೆ. ನಮಸ್ಕಾರ ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತು ಡಿಸಿ ಆಫೀಸ್ಗೆ ಇಲ್ಲಿ ಚಡ್ಚನ್ ತಾಲೂಕದ ಈ ಕಡೆ ಎಲ್ಲ ರೈತರು ಬಂದರೆ ಯಾಕೆ ಬಂದರೆ ಏನಿಲ್ಲ ಅವ್ರ ಬಾಯಿಲಿ ಕೇಳೋನು. ಡಿಸಿ ಆಫೀಸ್ಗೆ ಏನೋ ಮನವಿ ಕೊಡತ್ತಾರ ಅವರು, ಅದು ಏನೇನು ಮನವಿ ಕೊಡತ್ತಾರ ರೈತರ ಬಾಯಿಲಿ ಕೇಳ್ಕೊಂಡು ಬನ್ನಿ. ನಾವು ಚಡ್ಚನ್ ತಾಲೂಕು ಹತ್ತಳ್ಳಿ ಗ್ರಾಮದಿಂದ ಬಂದಿದ್ದೇವೆ ರೀ. ನಮ್ಮೂರಿಗೆ ಹಳ್ಳೆಲ್ಲ ಒಣಗ್ಯಾವ್ರಿ, ಬಾಯಿ ಬೋರ್ಗಳಿಗೆಲ್ಲ ನೀರು ಕಮ್ಮಿ ಆಗ್ಯಾವ್ರಿ. ಮನುಷ್ಯರಿಗೂ ಕುಡ್ಲಿಕ್ಕೆ ನೀರಿಲ್ಲ, ದನಗಳಿಗೆ ಕರುಗಳಿಗೆ ಕುಡ್ಲಿಕ್ಕೆ ನೀರಿಲ್ಲ. ಹಾಗಾಗಿ ನಮ್ಮೂರಿನ ಹಳ್ಳಕ್ಕೆ ನೀರು ಬಿಡೋದಕ್ಕೇಳಿ ನಮ್ಮೂರನ್ನ ಯುವಕರೆಲ್ಲ ಕೂಡ್ಕಿಸಿಂದು ಇವತ್ತು ಡಿ ಸಿ ಸಾಹೇಬ್ರಿಗೆ ಮನವಿ ಕೊಡ್ಲಕ್ಕೆ ಬಂದಿದ್ದೇವ್ರಿ. ನಿಮ್ಮ ಹೆಸರು ಸರ? ಜಕಡ ಬೆಳೆದರತ್ತೆ. ಈಗ ನೀವು ಹತ್ತಳ್ಳಿ ಭಾಗನಾಗ ಬರುವಂಥ ನಿಮ್ಮ ಪ್ರತಿಯೊಂದು ಯಾವ ಊರಿಗೆ ನೀರು ಬರಲ್ಲ ಯಾವ ಕಡೆ? ರೇವತ್ಗಾಂವ್, ಉಮ್ರಾಜ, ಹತ್ತಳ್ಳಿ, ಹೈನಾಳ, ಪ್ರತಿಯೊಂದು ಊರಾಗ ನಿಮ್ಮ ಸೈಡ್ದಾಗಿದ್ದು ಪ್ರತಿಯೊಂದು ನಿಮ್ಮ ಕರ್ನಾಟಕದಾಗ ಎಲ್ಲಿ ನೀರೇ ಇಲ್ಲ. ಈಗ ಮನೆ ಕೊಡಕ್ಕೆ ಇಲ್ಲ, ಬರುದೇ ಇಲ್ರಿ. ಬರೋದೇ ಇಲ್ರಿ. ಬಾಂಧರ್ ಬಿ ನಮ್ಮ ಅನುಕೂಲ ಇಲ್ರಿ. ಅಂದ್ರೆ ಈ ಪೂರ ನಮ್ಮ ಊರಿನ ತನಕ ಬರಲ್ರಿ, ಅಲ್ಲಿ ಬರ್ತಾವ ಅಲ್ಲೇ ಕಟ್ಟಾಗ್ತದೆ. ಬ್ಯಾಸಿಗೆ ಟೈಮ್ನಾಗ ಒಂದ್ಸರಿ ಹಳ್ಳ ತುಂಬಿದ್ರಂದ್ರೆ ನಾವು ಮತ್ತೊಂದೂರಿಗೆ ಮತ್ತೊಂದು ಕಡೆ ನೀರಿಗೆ ಹೋಗೋದು ಅವಶ್ಯಕತೆನೇ ಬೀಳಲ್ರಿ. ಹಳ್ಳ ತುಂಬೇಕೇನು ಕ್ಯಾನಲ್ ತುಂಬೇಕ್ರಿ? ಕ್ಯಾನಲ್ದಿಂದ ಹಳ್ಳಕ್ಕೆ ಕ್ಯಾನಲ್ದಿಂದ ಹಳ್ಳಕ್ಕೆ ಬರ್ಬೇಕು. ಹಳ್ಳದಿಂದ 3-4 ಕುರಿ ಲಾಭ ಅದ್ರಿ. ಹೈನಾಳಕ್ಕ, ಹತ್ತಳ್ಳಿಗೆ, ನೀವ್ರಿಗೆ ಎಲ್ಲಾ ಭೂಮಿಗಳಿಗೆ ಅನುಕೂಲ ಅದ್ರಿ. ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ಎಲ್ಲ ಪೈಪ್ಲೈನ್ ಮಾಡ್ಕೊಂಡು ಹೋಗ್ಯಾರಿ, ಕುಡಿ ನೀರಿನ ವ್ಯವಸ್ಥೆ ಮಾಡ್ಯಾರಿ. ಹಂಗಾಗಿ ಅನುಕೂಲ ಆಗ್ತದೆ ಎಲ್ಲರಿಗೆ. ಈಗ ವಯಸ್ಸಾದವ್ರಿಗೆ, ಸಣ್ಣ ಹುಡುಗರು ನೀರು ತರೋದು ಆಗೋದಿಲ್ರಿ. ಕಂಡಪಟ್ಟಿ ದೂರ ಆದವ್ರು ನೀರೇ ಇಲ್ರಿ ಸದ್ಯಕ್ಕೆ. ಈಗ ಪೂರಾ ಒಣಗಿ ಹೋಗ್ಬಿಟ್ಟದ್ರಿ. ಈಗ ಬಿಸಿಲು ಜಾಸ್ತಿ ಇದ್ದ ನಿಮ್ಮ ಕಡೆ ನೀರಿಲ್ಲ, ದನಗಳು ಆಡುಗಳು ನಿಮ್ಗೆ ಸಾಯತ್ತವ ನೀರಿಲ್ಲ ಬಟ್ಟಕ್ಕೆ. ಈಗ ಮನೆ ಯಾರು ಎಮ್ಗಳು ದನಗಳು ಸತ್ತು ಹೋಗ್ತಾರೆ, ಯಾರಿಗೂ ಸತ್ತು ಎಲ್ಲ ನಮ್ಮೂರ ಭಾಳ ನಿಮ್ಮನೇನ್ರಿ? ರೈತರೆಲ್ಲ ದುಬಾರಿ ಖರ್ಚು ಮಾಡಿ ವಾಣಿಜ್ಯ ಬೆಳೆಗಳು ಮಾಡ್ರ, ದ್ರಾಕ್ಷಿ, ದಾಳಿಂಬರ, ಕಬ್ಬ ಎಲ್ಲ ಲಾಗೋಡಿ ಅದೆಲ್ಲ ಭಾಳ ಖರ್ಚು ಮಾಡ್ತಾರೆ. ಆದ್ರೆ ಅಲ್ಲಿ ನೀರೇ ಇಲ್ಲ, ಕುಡಿಯಕ್ಕೂ ನೀರಿಲ್ಲ. ಹೆಂಗ್ ಮಾಡಿದ್ರಿ ಹೇಳ್ರಿ? ಸ್ಥಳೀಯದಂತ ಅಧಿಕಾರಿಗಳಿಗೆ ನಾವು ಕೇಳಕ್ ಹೋದ್ರ ಅವ್ರು ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ನಮಗೆ. ನಮ್ಮ ಶಾಸಕರಿಗೆ ವಿನಂತಿ ಮಾಡ್ಕೊಂಡಿದ್ದೇವ್ರಿ. ನಿಮ್ ಶಾಸಕರು ಯಾರಿ? ವಿಠಲ್ ಕಟ್ಟೋದ್ರಿ. ಅವರಿಗೆ ವಿನಂತಿ ಮಾಡಿದೇವ್ರಿ. ಅವ್ರ ಹತ್ತಾರ 2 ದಿವಸ ಹರಿಸ್ತೀನತ್ತಾರ. 2 ದಿವಸ ಹರಿಸಿದ್ರೆ ನಮಗೆ ನೀರೇ ಹತ್ತಲ್ರಿ. ನಮ್ಮ ಹತ್ತಳ್ಳಿ ಊರಿಗೆ ಅಂತೂ ಸಮೀಪ ನೀರೇ ಹರಲ್ರಿ. ಅವು ಭೂಮಿನೇ ಕುಡಿದು ಹೋಗಿರ್ತದೆ ಅಡ್ತಾರ. ಪೂರ್ತಿ ಭೂಮಿ ಎಲ್ಲ ಒಣಗಿ ಬರಡ ನಿಂತವ್ರಿ. ಎಳಗ ಹೊಲಗಳಿಗೆ ನೀರು ಒತ್ತಟ್ರಿ, ಮನುಷ್ಯರಿಗೆ ಕುಡ್ಲಿಕ್ಕೆ ನೀರು ಇಲ್ರಿ ನಮ್ಮ ಊರಿಗೆ. ಈಗ ಆದ ಕಾರಣ ಡಿಸಿ ಆಫೀಸ್ಕ, ತಹಸೀಲ್ದಾರ್ ಆಫೀಸ್ಕ, MLA ಅವ್ರಿಗೆ ಲೆಟರ್ ಕೊಡಾಕ್ ಹೊಂಟಿದ್ರಿ. ಒಟ್ಟು ನಮ್ಮ ಊರನ್ನ ಹತ್ತಳ್ಳಿ ಹಳ್ಳ ತುಂಬಿದ್ರಂದ್ರೆ ರೈತರಿಗೆ ಎಲ್ಲರಿಗೆ ಅನುಕೂಲ ಆಗ್ತದ್ರಿ. ನಮ್ಮೂರ ಮತ್ತೊಂದು ಒಂದ್ ದಿನ ಬಿಡ್ತಾರ ನೀರು, ಅವೇನು ಉಪಯೋಗಿನ ಆಗಂಗಿಲ್ರಿ. ನೀರು ಅಲ್ಲಿ ಆವಿ ಆಗಿನೇ ಹೋಗಿರ್ತಾವ ನೀರು. ಅದೇ ಮ್ಯಾಲೆ ಇವರು ಅಧಿಕಾರಿಗಳಂತರೂ ಮ್ಯಾಲೆ ನೀರು ಬಿಟ್ಟಿವ್ರಿ ಸರ ನಾವ್ ಅಂತ ಹೇಳ್ತಾರ. ಆದ್ರ ದಂಡಿನೇ ಮುಟ್ಟಿರಂಗಿಲ್ಲ ಬಂದು.